ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಒಳ್ಳೆ ಲೈಫ್ ಕುಟ್ಟಿನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಹುರುಳಿಕಾಳು ಹುರ್ಕೊಂಡಿದ್ದೀನಿ. ತುಂಬ ದಿನ ಆಯಿತು. ಎಲ್ರಿಗೂ ನೆಗಡೆ, ಕೆಮ್ಮು, ಒಂಥರ ಗಂಟ್ಲು ಕಿರಿಕಿರಿ, ಈ ಥರ ಏನು ಊಟನೇ ಬೇಡ ಅಂತ ಅನ್ನಿಸ್ತಾ ಇದೆ. ಹಂಗಾಗಿ ಈ ಟೈಮಲ್ಲಿ ಇದು ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹುರುಳಿಕಾಳು ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಹುರಿದು ಹಾಕ್ಕೊಂಡಿದ್ದೀನಿ. ಒಂದು 4 ಬೆಳ್ಳುಳ್ಳಿ ಸುಳ್ಳು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಯಾಕಪ್ಪ ಅಂತ ಹೇಳಿದರೆ ನೆಗಡೆ ಕೆಮ್ಮು ಆದಾಗೆಲ್ಲ ಚೆನ್ನಾಗಿರುತ್ತಲ್ವ, ಹಾಗಾಗಿ. ಇನ್ನು ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ಶೇಂಗಾ ಬೀಜ. ಇದ್ರ ಜೊತೆ ಸ್ವಲ್ಪ ಕಾಯಿ, ಇಷ್ಟನ್ನು ಹಾಕ್ಕೊಂಡು ಚಟ್ನಿ ಮಾಡೋಣ ಅಂತ. ಇನ್ನು ನಾನು ಮಾಡಿಟ್ಟಿರೋ ಅಂಥ ಉಪ್ಪಿನಕಾಯಿ ನೋಡ್ತಾ ಇರ್ಬೋದು, ಇನ್ನು ಸ್ವಲ್ಪ ಇದೆ. ಎಷ್ಟೊಂದು ಮಾಡಿದ್ನಲ್ವ, ಇಷ್ಟ ಆಗಿದೆ. ಯಾಕಂದರೆ ಮದರ ಹಾಸ್ಟೆಲ್ಗೆ ಹೋದ್ಲಲ್ವ ಅಮ್ಮ, ನಮ್ಮ ಮಿಸ್ಸಿಗೆ ಅಂತ ಹೇಳ್ಬಿಟ್ಟು ಕ್ಲಾಸ್ ಟೀಚರು, ನಮ್ಮ ಊರ ಪಕ್ಕದವ್ರೇ. ಹಂಗಾಗಿ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಅವಳಿಗೆ. ಅಮ್ಮ ತಗೊಂಡೋಗ್ಬೇಕು ನನ್ನ ಮಿಸ್ಸಿಗೆ ಅಂತ ಹೇಳಿದ್ಲು. ಸರಿ ತಗೊಂಡೋಗು ಅಂತ ಅವಳಿಗೆ ಹಾಕ್ಕೊಟ್ಟೆ, ಮತ್ತು ನನ್ನ ಫ್ರೆಂಡಿಗೆ ಹಾಕ್ಕೊಟ್ಟೆ. ಹಂಗಾಗಿ ಖಾಲಿಯಾಗಿದೆ. ಇನ್ನು ಇದು ಬಂದುಬಿಟ್ಟು ಇವತ್ತಿಗೆ ಒಂದು 4 ದಿನ ಏನೋ ಆಯಿತು, 4 ರಿಂದ 5 ದಿನ ಆಗಿರ್ಬೋದು ಅನಿಸುತ್ತೆ. ಈ ಥರ ಬಾಟ್ಲಲ್ಲಿ ಹಾಕಿಟ್ಟಿದ್ದೀನಿ. ನೋಡ್ತಾ ಇರೋದು ಎಷ್ಟು ಚೆನ್ನಾಗಿ ಬಂದಿದೆ. ಹಂಗಾಗಿ ಇದನ್ನು ಇಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. ಇಲ್ಲ ಅಂತ ಅಂದರೆ ಫ್ರಿಜ್ ಮೇಲೆ ಆಯಿತು ಎಲ್ಲಾದರೂ ಇಡೋಣ ಅಂತ ಇದ್ದೀನಿ. ಬನ್ನಿ ಇವತ್ತಿನ ಲಾಗ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಮಧುರ ಓದ್ಲು, ವಿನು ಓದ್ಲು, ಇನ್ನು ವೇದು ಪಾಪು, ನಾನು ಅವರ ಅಪ್ಪಾಜಿ ಇಬ್ಬರೂ ಒಬ್ಬರು ಹಾಸ್ಟೆಲ್ಗೆ ಹೋದರು, ಒಬ್ಬರು ಅಮ್ಮನ ಮನೆಗೆ ಹೋಗಿದ್ದಾರೆ. ತುಂಬ ಅಂದರೆ ತುಂಬ ಬೇಜಾರು, ನೋವು, ಸಂಕಟ. ಯಾರಿಗೂ ಬೇಡ ಈ ಕಷ್ಟ ಅನಿಸುತ್ತೆ, ಮಕ್ಕಳನ್ನ ಬಿಟ್ಟು ಇರೋವಂಥದ್ದು. ಅವಳು ಹಾಸ್ಟೆಲಿಗೆ ಹೋದ್ಮೇಲಂತೂ ತುಂಬ ಅಂದರೆ ತುಂಬ ನೋವಾಗ್ಬಿಡ್ತು. ಇನ್ನು ನೆನ್ನೆ ನೈಟ್ ಬಂದುಬಿಟ್ಟು ಮಂಡಕ್ಕಿ ಹುರ್ಕೊಂಡಿದ್ವಿ. ಯಾಕಪ್ಪ ಅಂತ ಹೇಳಿದ್ರೆ ಎಲ್ರಿಗೂ ಸ್ವಲ್ಪ ಬಾಯಿ ಕೆಟ್ಟಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಮಂಡಕ್ಕಿ ತಿಂದರೂ ಸಹ ಬಾಯಿ ಒಂಥರ ಕಹಿ ಅನ್ನಿಸ್ತಾ ಇದೆ. ಏನು ತಿಂದ್ರೂ ಈ ಥರ ಆಗ್ತಾಯಿದೆ. ಹಾಗಾಗಿ ಈ ಥರ ಹಿಂಗೆ ಬಾಯಿ ಕೆಟ್ಟಾಗ ಹುರುಳಿಕಾಳು ಚಟ್ನಿ, ಮೆಣಸಿನ್ಕಾಯಿ ತಿಕ್ಕಿರೋವಂಥದ್ದು, ಒಣಮೆಣಸಿನ್ಕಾಯಿ ಗೊಜ್ಜು ಅಂತಾರಲ್ಲ, ಅದು ಎಲ್ಲನೂ ತುಂಬ ರುಚಿ ಕೊಡುತ್ತೆ ಬಾಯಿಗೆ. ಹಂಗಾಗಿ ಹುರುಳಿಕಾಳು ಚಟ್ನಿ ಜೊತೆಗೆ ಒಂದು 2 ಈ ನೀರುಳ್ಳಿ ಇರುತ್ತಲ್ಲ, ಹಸಿ ಈರುಳ್ಳಿ ಉಂಡೆ ಏನಿರುತ್ತೆ ಅದನ್ನೇ ಡೈರೆಕ್ಟಾಗಿ ಒಲೆಗೆ ಹಾಕ್ಬಿಡ್ಬೇಕು. ಹಂಗಾದರೆ ಇನ್ನೂ ಚೆನ್ನಾಗಿರುತ್ತೆ. ಸಖತ್ತು ಟೇಸ್ಟ್ ಅಂದರೆ ಸಖತ್ತು ಟೇಸ್ಟ್. ಈ ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಇದ್ರ ಜೊತೆಗಂತೂ ಇದು ತುಂಬ ಅಂದರೆ ತುಂಬ ಟೇಸ್ಟು. ಮತ್ತು ಮುದ್ದೆಗೂ ಕೂಡ ಅಷ್ಟೇ. ಸ್ವಲ್ಪ ಅನ್ನಕ್ಕೆ ನನಗಿಷ್ಟ ಆಗಲ್ಲ, ಕೆಲವ್ರಿಗೆ ಅನ್ನಕ್ಕೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಅನ್ನದ ಜೊತೆ ಇಷ್ಟ ಆಗಲ್ಲ. ನೋಡ್ತಾ ಇರ್ಬೋದು, ಉಪ್ಪು, ಮೆಣಸಿನ್ಕಾಯಿ, ಹುರುಳಿಕಾಳು, ಬೆಳ್ಳುಳ್ಳಿ, ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಇದ್ದಿದ್ರೆ ಚೆನ್ನಾಗಿತ್ತು. ಬಟ್ ನಮ್ಮ ಮನೇಲಿ ಕೊತ್ತಂಬರಿ ಇಲ್ಲ. ಶೇಂಗಾ ಬೀಜ ನೋಡ್ತಾ ಇರ್ಬೋದು, ಇಷ್ಟು ಹಾಕ್ಕೊಂಡಿದ್ದೀನಿ, ಹುರ್ಕೊಂಡಿದ್ದೀನಿ. ಇದನ್ನು ಕೂಡ ಮಿಕ್ಸಿಗೆ ಹಾಕೋವಂಥದ್ದು. ಇದನ್ನು ಮೊದಲೆಲ್ಲ ಗುಂಡಿಗೆ ಹಾಕಿ ರುಬ್ತಾ ಇದ್ರಲ್ಲ, ಆವಾಗ ನೀರು ಮುಟ್ಟಿಸ್ದೇ ರುಬ್ಬಿ ಎಲ್ಲಾದರೂ ಟ್ರಿಪ್ ಹೋದಾಗೆಲ್ಲ, ಹೊರಗಡೆ ಹೋದಾಗೆಲ್ಲ ತಗೊಂಡೋಗ್ತಿದ್ರಂತೆ. ತುಂಬ ಚೆನ್ನಾಗಿರ್ತಾಯಿತ್ತಂತೆ. ನಮ್ಮ ಅಜ್ಜಿ ಹೇಳ್ತಾಯಿದ್ರು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ. ಯಾರೂ ನಮ್ಮ ಕಡೆ ಅಂದರೆ ಚಿತ್ರದುರ್ಗ ಈ ಸೈಡು ಈ ಚಟ್ನಿನ ಜಾಸ್ತಿ ಮಾಡ್ಕೊಳ್ಳೋ ಅಂಥದ್ದು. ಇನ್ನೂ ಯಾಕೋ ಗೊತ್ತಿಲ್ಲ, ಊಟ ಎಲ್ಲ ಮುಗಿಸ್ಬಿಟ್ಟು ಈ ಲೈನು ನನಗೆ ಹೇಳಬೇಕು ಅಂತ ಅನ್ನಿಸ್ತು. ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ನೆಮ್ಮದಿಗಾಗಿ ಕೆಲವೊಮ್ಮೆ ಕಿವುಡನಾಗಿ, ಮೂಕನಾಗಿ, ಕುರುಡನಾಗಿ ಇರಬೇಕಾಗುತ್ತದೆ. ಇನ್ನು ಹಿಂದಿನ ವಿಡಿಯೋದಲ್ಲಿ ನೀವೆಲ್ಲ ನೋಡ್ದಂಗೆ ವೇದು ಪಾಪುಗೆ ನಾನೊಂದು ಆಟ ಸಾಮಾನು ತೊಗೊಂಬಂದಿದ್ನಲ್ವ, ನೋಡ್ತಾ ಇರ್ಬೋದು. ಅವ್ರ ಅಕ್ಕನ ಹತ್ರ ಅಕ್ಕ ಪೂಜೆ ಮಾಡು ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದಾನೆ. ಅಂದರೆ ನಮ್ಮ ಮನೆಯವರಿದ್ದಾರಲ್ಲ, ಅಣ್ಣನ ಮಗಳು, ನನ್ನ JCPಗೆ ಅರಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡು ಅಂತ ಹೇಳ್ಬಿಟ್ಟು ಪರಂಗಿ ಹಣ್ಣೆಲ್ಲ ತಂದು, ಬಾಳೆಹಣ್ಣಿಲ್ವಲ್ಲ ಹಂಗಾಗಿ ಪರಂಗಿ ಹಣ್ಣು ಎಲ್ಲ ತಗೊಂಬಂದು ಪೂಜೆ ಪ್ರಿಪರೇಷನ್ನು ಮಾಡ್ತಾ ಇದ್ದಾರೆ ಅಕ್ಕ ತಮ್ಮ ಇಬ್ಬರೂ. ತುಂಬ ಇಷ್ಟ ನಮ್ಮ ವೇದು ಪಾಪು ಅಂತಂದರೆ. ಅವ್ರ ದೊಡ್ಡಮ್ಮನಿಗಾಗಿರ್ಬೋದು, ದೊಡ್ಡಪ್ಪನಿಗೆ, ಮತ್ತು ಅವ್ರ ಅಕ್ಕ, ಅವ್ರ ಅಣ್ಣನಿಗೆ ತುಂಬ ಅಂದರೆ ತುಂಬ ಇಷ್ಟ. ಯಾಕಂದರೆ ಚಿಕ್ಕ ಮಕ್ಕಳು ಇಲ್ಲಿ ಯಾರೂ ಇಲ್ಲ, ಇವನೇನೆ. ಹಂಗಾಗಿ ಇವನನ್ನು ತುಂಬ ಚೆನ್ನಾಗಿ ಅವ್ರ ಮನೆ ಮಕ್ಕಳಿಗಿಂತಲೂ ಹೆಚ್ಚಾಗಿ ನೋಡ್ಕೊತಾರೆ ನಮ್ಮ ಮಾವ, ನಮ್ಮ ಅಕ್ಕ. ಅವ್ರ ಮಕ್ಕಳಿಗೆ ಇಲ್ಲ ಅಂದರೂ ಪರವಾಗಿಲ್ಲ, ವೇದು ಪಾಪುಗಂತೂ ಮಿಸ್ ಮಾಡಲ್ಲ. ಒಂದು 100 ಸರಿ ಹೇಳ್ತಾ ಇರ್ತಾರೆ ಏನಾದರೂ ತಂದರೆ ಫಸ್ಟ್ ವೇದು ಪಾಪುಗೆ ಅಂತ. ಇನ್ನು ಅವ್ರ ದೊಡ್ಡಪ್ಪ, ನಮ್ಮನೆಯಲ್ಲೂ ಖಾರ ಮಂಡಕ್ಕಿ ಎಲ್ಲ ಇದ್ರೂ ಅವ್ರ ದೊಡ್ಡಪ್ಪ ಊರಲ್ಲಿ ಹೋಗ್ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ಕೊಡಿಸ್ಕೊಂಡು ಬಂದಿದ್ದಾರೆ. ಅವ್ರ ದೊಡ್ಡಮ್ಮ ನೋಡ್ತಾ ಇರ್ಬೋದು, ಅರಶಿನ ಕುಂಕುಮ ಎಲ್ಲ ಮಗನಿಗೆ ಇಟ್ಟುಬಿಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದಾರೆ.
ಇನ್ನು ವೇದ ಪಾಪಗಂತೂ ತುಂಬ ಅಂದರೆ ತುಂಬ ಖುಷಿ ಉತ್ಸಾಹ. ನಿನ್ನೆನೇ ಹೇಳಿದ್ದ ನಾವು ತೊಗೊಂಡು ಬರುವಾಗ ಇನ್ನೊಂದು 5-6 ಕಿಲೋಮೀಟ್ರ್ ಇತ್ತು ಊರು. ಆವಾಗಲೇ ಅಮ್ಮ ನಾನು ಸಾತಕೋಗೆ ಪೂಜೆ ಮಾಡೋಕ್ಕೆ ಹೇಳ್ತೀನಿ, ರೆಡಿ ಮಾಡೋಕ್ಕೆ ಆರತಿ ರೆಡಿ ಮಾಡು ಅಂತ ಹೇಳ್ತೀನಿ ಅಂತ ಹೇಳ್ದ. ಸರಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪಾಜಿ ಫೋನ್ ಮಾಡಿಕೊಟ್ರು. ಫೋನ್ ಮಾಡಿಕೊಟ್ಟಿದ ತಕ್ಷಣ ಅಕ್ಕ ಆರತಿ ರೆಡಿ ಮಾಡು ಅಂತಲೂ ಹೇಳ್ದ. ತುಂಬ ಅಂದರೆ ತುಂಬ ಫನ್ನಿಯಾಗಿತ್ತು ಇವತ್ತಿನ ದಿನ. ಅವ್ರ ಅಜ್ಜ ಅವ್ರ ಅಜ್ಜಿಗೆ ಎಲ್ರಿಗೂ ಕರೆದುಬಿಟ್ಟು ನನ್ನ ಗಾಡಿ ಪೂಜೆ ಬನ್ನಿ ನನ್ನ ಗಾಡಿ ಪೂಜೆ ಬನ್ನಿ ಅಂತ ಹೇಳ್ತಾ ಇದ್ದೆ. ಇನ್ನು ಆರತಿ ಮಾಡೋದಕ್ಕೋಸ್ಕರ ನಾವು ತುಳಸಿ ಗಿಡದಲ್ಲಿ ಇಟ್ಟಿರ್ತೀನಲ್ಲ ಆ ದೀಪನೂ ಕೂಡ ತಗೊಂಡಿದ್ರು. ಬಟ್ ಹಚ್ಚಕ್ಕಾಗಲಿಲ್ಲ, ಯಾಕಂದರೆ ತುಂಬ ಗಾಳಿ ಇತ್ತು. ಇನ್ನು ನಮಗೆ ಕರೆಂಟ್ ಬಂದಿರೋದ್ರಿಂದ ಒಂದು ಕಡೆ ನೀರು ಹಿಡಿಯೋಂಥ ಟೆನ್ಷನ್ನು ನನಗೆ. ಹಂಗಾಗಿ ನಾನು ಈ ಪೂಜೆ ಮಾಡುವಾಗ ನೀರು ಹಿಡಿಯೋದಕ್ಕೆ ಪೈಪು ಅವನ್ನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೆ. ನೋಡೋಣ ಹೆಂಗೆ ಯಾರ್ಯಾರ ಹತ್ರ ಎಲ್ಲ ವೇದ ಪಾಪ ಪೂಜೆ ಮಾಡಿಸ್ತಾನೆ ಅಂತ. ಮುಂದೆ ನೋಡ್ತಾ ಇರೋದು ಫಸ್ಟು ಅವನೇ ಪೂಜೆ ಮಾಡ್ತಾ ಇದ್ದಾನೆ. ಇನ್ನು ನಮ್ಮ ಫ್ಯಾಮಿಲಿಗಳಲ್ಲಿ ಏನೇ ಒಂದು ಆಟ ಸಾಮಾನು ತಂದರೂ ಅಷ್ಟೇ ನನಗೆ ಅವ್ರ ಅಪ್ಪಾಜಿಗೆ ಎಷ್ಟು ಜವಾಬ್ದಾರಿ ಇರುತ್ತೋ ಆದರೆ 2ರಷ್ಟು ಅವ್ರ ದೊಡ್ಡಪ್ಪ ದೊಡ್ಡಮ್ಮ ಅಜ್ಜ ಅಜ್ಜಿ ಇವರೆಲ್ಲರೂ ಅಷ್ಟು ಸೇಫ್ಟಿಯಾಗಿ ನೋಡ್ಕೊತಾರೆ. ಹಾಳು ಮಾಡಬೇಡ, ಎತ್ತಾಕಬೇಡ, ಹುಷಾರು. ಹೀಗೆ ವೇದ ಪಾಪದು ನಾವು ಒಂದು ಜೀಪು ನಾನು ತೋರಿಸಿದ್ದೆ, ಯೆಲ್ಲೋ ಕಲರ್ ಜೀಪು ತಂದು 2 ದಿನ ಆಗಿತ್ತು. ಯಾರೋ ಕತ್ಕೊಂಡು ಹೋಗ್ಬಿಟ್ರು. ಅವರು ಕೂಡ ಅವರೇನು ಬೇಕು ಅಂತಲೇ ಕತ್ಕೊಂಡು ಹೋಗಿಲ್ಲ, ಅವ್ರ ಮನೆಯಲ್ಲೂ ಯಾರನ್ನ ಮಕ್ಕಳಿರ್ತಾರೆ ಆಡಲಿ ಅಂತಲೇ ಕತ್ಕೊಂಡು ಹೋಗಿರೋ ಅಂಥದ್ದು. ಅದಕ್ಕೇನು ಬೇಜಾರಿಲ್ಲ. ಒಂದೇನಪ್ಪ ಅಂತ ಹೇಳಿದರೆ ನಮ್ಮ ಹುಡುಗ ಆಡುವಂಥ ಜೀಪ್ನ ಯಾರೋ ಕತ್ಕೊಂಡು ಹೋಗ್ಬಿಟ್ರಲ್ಲ, ಅದಕ್ಕೆ ತುಂಬ ಬೇಜಾರಾಯಿತು. ಇನ್ನು ನೋಡ್ತಾ ಇರ್ಬೋದು ಅವ್ರ ಅಜ್ಜಿನ ಕರ್ಕೊಂಡು ಬಂದು ಪೂಜೆ ಮಾಡು ಅಂತ ಹೇಳ್ತಾ ಇದ್ದಾನೆ. ಸರಿ ಅಂತ ಹೇಳ್ಬಿಟ್ಟು ಅವ್ರ ಅಜ್ಜಿ ಕೂಡ ಪೂಜೆ ಮಾಡಿದರು. ಇನ್ನು ಅಮ್ಮ ನೀನು ಮಾಡಲ್ವಾ, ಸಾತಕ ಮಾಡಲ್ವಾ ಅಂತ ಎಲ್ಲನೂ ಕೇಳ್ತಾ ಇದ್ದಾನೆ. ಎಲ್ಲರೂ ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಅವ್ರ ತಾತನ ಕರ್ಕೊಂಡು ಬಂದು ತೋರಿಸ್ತಾ ಇದ್ದಾನೆ. ನೀನು ಅರಿಶಿನ ಕುಂಕುಮ ಎಲ್ಲ ಇಡು ತಾತ ಅಂತ ಹೇಳ್ದ. ಹಾಗಾಗಿ ಅವ್ರ ತಾತ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಈ ರೀತಿ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ರಿಗೂ ವೇದ ಪಾಪ ಆಟ ಸಾಮಾನು ಮೇಲೆ ತುಂಬ ಜವಾಬ್ದಾರಿ. ಯಾಕಂದರೆ 2 ಸತಿ ಹಿಂಗೆ ಆಗೋಗಿದೆ. ಒಂದು ನಮ್ಮ ಅಮ್ಮರ ಊರಲ್ಲಿ ಜಾತ್ರೆ ಇದ್ದಾಗ ನಮ್ಮ ಸಿಸ್ಟರ್ ಇದ್ರಲ್ಲ ಅವ್ರ ಮನೆಯವರು ಕೊಡಿಸಿದ್ರು, ಅದು JCBನೇ. ಅದನ್ನು ಕೂಡ ಅಷ್ಟೇ ಅವರೇ ಕತ್ಕೊಂಡೋದ್ರು. ಮತ್ತು ಇನ್ನೊಂದು ಜೀಪ್ ಅಂತ ಹೇಳಿದ್ನಲ್ಲ ಅದು ಕೂಡ ಅಷ್ಟೇ ಅವರೇ ಕತ್ಕೊಂಡೋದ್ರು. ಒಂದು ಬೇಜಾರು ಏನಪ್ಪ ಅಂದರೆ ನನಗೂ ನಮ್ಮ ಮನೆಯವ್ರಿಗೂ ಆಗೋದಕ್ಕಿಂತಲೂ ಹೆಚ್ಚು ಬೇಜಾರು ನಮ್ಮ ಅಜ್ಜ ಅಜ್ಜಿ ಮತ್ತು ಅವ್ರ ದೊಡ್ಡಪ್ಪ ದೊಡ್ಡಮ್ಮ ಎಲ್ರಿಗೂ ಆಗಿದೆ. ಹಾಗೆ ಬೇಜಾರು. ಇವಾಗ ನೀವು ಏನು ನೋಡ್ತಾ ಇದ್ದೀರಾ, ಇದೇ ಥರನೇ ಎಂಜಾಯ್ ಮಾಡ್ತಾ ಇರ್ತಾರೆ ವೇದ ಪಾಪು ಜೊತೆಗೆ ಅವರೆಲ್ಲರೂ. ಹಂಗೇನೆ ಅದ್ರ ಮೇಲೆ ಒಂಥರ ಆಸೆನೂ ಕೂಡ, ನಮ್ಮ ಹುಡುಗ ಆಡಲಿ ನನ್ನ ಮೊಮ್ಮಗ ಆಡಲಿ ಅಂತ ನಮ್ಮ ಅಕ್ಕನಿಗೂ ಅಜ್ಜಿ ಅವ್ರಿಗೂ. ಇನ್ನು ನೋಡ್ತಾ ಇರ್ಬೋದು ಎಲ್ಲ ಖಾರ ಮಂಡಕ್ಕಿ ಎಲ್ಲ ಹಂಚ್ತಾ ಇದ್ದಾರೆ. ಇವಾಗ ನೀರೆಲ್ಲ ಹಿಡಿದು ಅದಾದ ನಂತರ ಬಂದಿದ್ದೀವಿ. ಎಲ್ರಿಗಿಂತಲೂ ಮುಂಚೆನೇ ವೇದ ಪಾಪುನೇ ಖಾರ ಮಂಡಕ್ಕಿ ತಿನ್ನೋದಕ್ಕೆ ರೆಡಿಯಾಗಿದ್ದಾನೆ, ನೋಡ್ತಾ ಇರ್ಬೋದು. ಮತ್ತು ನಾನು ಹಂಚ್ತೀನಿ ಎಲ್ರಿಗೂ ಅಂತಲೂ ಕೂಡ ಹೇಳ್ದ. ಇದಾಗಿತ್ತು ಇವತ್ತಿನ ನಮ್ಮನೆಯ ಖುಷಿ ವಿಚಾರ. ಅಕ್ಕ ಇಲ್ಲಿ ಕೊಡು, ಅಜ್ಜಿಗೆ ಕೊಡು, ತಾತನಿಗೆ ಕೊಡು ಅಂತ ಎಲ್ಲ ಹೇಳ್ತಾ ಇದ್ದಾನೆ. ಜಾಸ್ತಿ ಅವನು ನಾನು ಯಾರಿಗೂ ಕೊಡಲ್ಲ ಅಂತ ಹೇಳ್ತಾ ಇರ್ತಿದ್ದ. ಬಟ್ ಇವತ್ತು ಮಾತ್ರ ಫುಲ್ ಖುಷಿಯಿಂದ ಎಲ್ಲರಿಗೂ ಕೊಡೋಣ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾನೆ. ನೋಡ್ತಾ ಇರ್ಬೋದು ತುಂಬ ಎಂಜಾಯ್ ಮಾಡಿದ್ವಿ ಇವತ್ತು ವೇದ ಪಾಪು JCB ಪೂಜೆ ಏನಾಯಿತು ಅದ್ರ ಪ್ರಯುಕ್ತ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇನ್ನು ಪಪ್ಪನಿಗೂ ವಿಡಿಯೋ ಕಾಲ್ ಮಾಡಿ ತೋರಿಸು ಅಂತ ವೇದ ಪಾಪು ನನಗೆ ಹೇಳ್ತಾ ಇದ್ದಾನೆ. ನೋಡ್ತಾ ಇರ್ಬೋದು ನಮಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಮಕ್ಕಳ ಜೊತೆಗೆ ನಾವು ಕೂಡ ಮಕ್ಕಳಾಗುವಂಥ ಸಮಯ ಅಂತಾರಲ್ಲ, ಹಾಗೆ ನಮ್ಮ ವೇದ ಪಾಪು ಜೊತೆಗೆ ನಾವೆಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ನೋಡ್ತಾ ಇರ್ಬೋದು ಇಬ್ಬರು ಒಂದೇ ತಟ್ಟೆಯಲ್ಲಿ ಕುತ್ಕೊಂಡು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊತ ತಿಂತಾ ಇದ್ದಾನೆ. ಇನ್ನು ಪರಂಗಿ ಹಣ್ಣು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಕಾಣಿಸ್ತು. ನನಗಂತೂ ಪರಂಗಿ ಹಣ್ಣು ನೋಡಿಬಿಟ್ಟೆ ತುಂಬ ನಗು ಬಂತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.